ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಿದೆಯಪ್ಪ ಅಂತ ಹೇಳಿದರೆ, ಗೊತ್ತಾಯಿತು ನಿಮಗೆ, ತಮ್ಮನೇಲಿ ನೋಡ್ತಿದ್ದಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಸೊ ನವರಾತ್ರಿ ಹಬ್ಬದ ಬಗ್ಗೆ 3ನೇ ದಿನದ ನಾನು ದೇವಿಯ ಅಲಂಕಾರದ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ 3ನೇ ದಿನ ಬಂದು ನಮಗೆ ಚಂದ್ರಘಟ ದೇವಿಯ ಆರಾಧನೆ ಆಗಿರುತ್ತೆ. ಸೊ ಚಂದ್ರಘಟ ದೇವಿ ಅಂತ ಹೇಳಿದರೆ ಅರ್ಧ ಚಂದ್ರಾಕಾರದ ಗಂಟೆಯನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಚಂದ್ರಘಟ ಅಂತ ನಾವು ಕರಿತೀವಿ. ಈ ಚಂದ್ರಘಟ ದೇವಿ ಬಂದು ಶಾಂತಿ, ಧೈರ್ಯ, ಭಕ್ತಿಯ ಒಂದು ಪ್ರತೀಕ ಆಗಿದೆ. ಸೊ 9 ದಿನವೂ ದೇವಿಗಳು ಅಂದರೆ ಮುಕ್ಕೋಟಿ ದೇವತೆಗಳು ಭೂಮಿಗೆ ಬಂದಿರ್ತಾರೆ. ಸೊ 9 ದಿನದಲ್ಲಿ ನಾವು ದೇವಿಯನ್ನು ಎಷ್ಟು ಆರಾಧನೆ ಮಾಡ್ತೀವಿ, ದೇವಿಯನ್ನು ಮನದಲ್ಲಿ ಎಷ್ಟು ನೆನಿತೀವಿ, ದೇವಿಗೆ ನಾವು ಎಷ್ಟು ನೇಮನಿತ್ಯದಿಂದ ಪೂಜೆಯನ್ನು ಮಾಡ್ತೀವಿ, ಅಷ್ಟು ನಾವು ದೇವಿಯನ್ನು ಒಲಿಸ್ಕೊಳ್ಲಿಕ್ಕೆ ನಮಗೆ ಏನಂತ ಹೇಳಿದರೆ ಅನುಕೂಲ ಆಗುತ್ತೆ. ಸೊ ನಾವಿಲ್ಲಿ ಸ್ವಲ್ಪ ಲೋಪದೋಷ ಮಾಡಿದ್ರೂ ಅದು ನಮಗೆ ಹೊಡೆತವನ್ನು ಕೊಡುತ್ತೆ. ಈ ಲೋಪದೋಷ ಮಾಡಿದರೆ ಏನು ಹೊಡೆತ ಆಗುತ್ತೆ ಅಂತ ಅದರದ್ದು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ನೋಡಿ ನೀವು. ಸೊ 3ನೇ ದಿನ ಚಂದ್ರಘಟ ದೇವಿಯ ಬಣ್ಣ ಬಂದು ನಮಗೆ ಈ ವರ್ಷ ನೀಲಿ ಬಣ್ಣ ಆಗಿರುತ್ತೆ. ಚಂದ್ರಘಟ ದೇವಿ 3ನೇ ಬಣ್ಣ ಎಲ್ಲೋ ಬಣ್ಣ ಅಂದರೆ ಹಳದಿ ಬಣ್ಣ ಆಗಿದ್ದರೂ ಸಹ ಈ ವರ್ಷ ದೇವಿ ಬಂದಿರುವ ವಾರದ ಪ್ರಕಾರ ನಮಗೆ ನೀಲಿ ಬಣ್ಣ ಆಗಿರುತ್ತೆ. ಸೊ ಹಳದಿ ಬಣ್ಣ ಅಲ್ಲ, ನೀಲಿ ಬಣ್ಣ ಆಗಿರುತ್ತೆ. ಅದಾದ ನಂತರ ದೇವಿಗೆ ಯಾವ ರೀತಿಯ ಹೂಗಳನ್ನು ನಾವು ಹಾಕ್ತೀವಿ ಚಂದ್ರಘಟ ದೇವಿಗೆ ಅಂತ ಹೇಳಿದರೆ, ಕನಕಾಂಬರ ಹೂವು ಮತ್ತು ಹಳದಿ ಬಣ್ಣದ ಹೂಗಳು ಅಥವಾ ನೀಲಿ ಬಣ್ಣದ ಹೂಗಳು, ಈ ಥರದ ಹೂಗಳನ್ನು ನಾವು ಹಾಕ್ತೀವಿ. ಹೂಗಳಾದ ನಂತರ ನೆಕ್ಸ್ಟ್ ಪ್ರಸಾದ ಬರುತ್ತೆ. ಯಾವ ರೀತಿಯ ಪ್ರಸಾದ ಅಂತೇಳಿದರೆ, ಬೆಲ್ಲ ಗೋಡಂಬಿಯಿಂದ ಮಾಡಿದ ಪ್ರಸಾದ ಆಗಿರ್ಬೋದು, ಅಥವಾ ಕೇಸರಿ ಬಾತ್ ಆಗಿರ್ಬೋದು, ಅಥವಾ ಗೋಧಿಯಿಂದ ಮಾಡಿರ್ತಕ್ಕಂಥ ಗೋಧಿ ಪಾಯಸ ಆಗಿರ್ಬೋದು. ಸೊ ಈ ರೀತಿಯ ಒಂದು ನೈವೇದ್ಯವನ್ನು ಮಾಡ್ತೀವಿ. ನೀವು ಕೇಳ್ಬೋದು, ಪ್ರತಿದಿನವೂ ಇದನ್ನೇ ಮಾಡಬೇಕಂತ ಇದೆನಾ ಅಂತೇಳಿ. ಸೊ ನಮ್ಮ ಪುರಾಣ ಪುಸ್ತಕದಲ್ಲಿ ದೇವಿಯನ್ನು ನಾವು 9 ದಿನ ಆರಾಧನೆ ಮಾಡ್ತೀವಿ ಅಂತ ಹೇಳಿದರೆ, 9 ದಿನಕ್ಕೂ 9 ಒಂದು ಮಹತ್ವ ಇರುತ್ತೆ. ದೇವಿ ಪ್ರತಿನಿತ್ಯನೂ ನಮಗೆ ಒಂದೇ ಆಕಾರದಲ್ಲಿ ಕಾಣಿಸ್ಕೊಳೋದಿಲ್ಲ. ಪ್ರತಿನಿತ್ಯ ದೇವಿಯ ಒಂದು ರೂಪ ಚೇಂಜ್ ಆಗ್ತಾ ಇರುತ್ತೆ. ಮೊದಲನೇ ದಿನ ಬಂದು ಏನಂತ ಹೇಳಿದರೆ ಚಂದ್ರಘಟ ದೇವಿ ಆಗಿರ್ಬೋದು, ಅಥವಾ ಬ್ರಹ್ಮಚಾರಿಣಿ ಆಗಿರ್ಬೋದು. ಸೊ ಈ ರೀತಿಯಾಗಿ ನಮಗೆ 9 ದಿನವೂ ನಾವು ದೇವಿಯನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಪೂಜಿಸಿರೋದ್ರಿಂದ ನಮಗೆ ಪ್ರತಿನಿತ್ಯನೂ ದೇವಿಯ 9 ದಿನದ ಆಚರಣೆಯಲ್ಲಿ ಪ್ರಸಾದ ಆಗಿರ್ಬೋದು, ಅಥವಾ ಹೂಗಳಾಗಿರ್ಬೋದು, ಬಣ್ಣ ಆಗಿರ್ಬೋದು, ಎಲ್ಲನೂ ಬದಲಾಗ್ತಾ ಹೋಗುತ್ತೆ. ಪೂಜೆಯ ವಿಧಾನ ನೋಡೋದಾದರೆ ನಾವು ದೇವಿಯ ಪ್ರತಿಭೆ ಮುಂದೆ ಬಂದು ಆವತ್ತಿನ ದಿನ ನೀಲಿ ಬಣ್ಣ ಇರೋದ್ರಿಂದ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸೊ ಯಾವ ಒಂದು ಬಣ್ಣ ಬಂದಿರುತ್ತೋ ನಮ್ಮ ಹೆಣ್ಮಕ್ಳು ಅದೇ ಬಣ್ಣವನ್ನು ಉಟ್ಕೊಂಡಿರ್ತಾರೆ. ಈ ರೀತಿ ಈ ವರ್ಷ ನೀಲಿ ಬಣ್ಣ ಬಂದಿರೋದ್ರಿಂದ ನೀಲಿ ಬಣ್ಣದ ಸೀರೆಯನ್ನು ಉಟ್ಟು ಆದಷ್ಟು ನಾವು ಪೂಜೆ ಮಾಡಬೇಕಾದ್ರೆ ಸೀರೆಯನ್ನು ಉಟ್ಕೊಂಡೆ ನಾವು ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ. ಅದಾದ ನಂತರ ಕುಂಕುಮ, ಅಕ್ಷತೆ, ಹೂವು ಎಲ್ಲವನ್ನು ಅರ್ಪಿಸಿ ದೇವಿಗೆ 108 ನಾಮಗಳು ಅಥವಾ ದುರ್ಗಾ ಸಪ್ತ ಶ್ಲೋಕ ಪಾರಾಯಣ ಮಾಡೋದ್ರಿಂದ ತುಂಬ ಒಳ್ಳೆಯದು. ನೈವೇದ್ಯವಾಗಿ ಪಾಯಸ ಅಥವಾ ಸಿಹಿ ನಮಗೆ ಮಾಡೋಕ್ಕಾಗಲ್ಲ ಅಂದರೆ ನಾವು ಸಿಹಿ ಯಾವುದಾದ್ರೂ ಮಾಡಿ ನಾವು ಅರ್ಪಣೆ ಮಾಡಿದರೆ ಸಾಕು. ಮನದಲ್ಲಿ ನೆಂದ್ಕೊಂಡು ನಮ್ಮ ಹತ್ರ ಇರೋದೇ ಇದಮ್ಮ, ನೀನು ಕೊಟ್ಟಿರೋದನ್ನು ನಾವು ಮಾಡ್ತಾಯಿದ್ದೀವಿ ಅಂತೇಳಿದರೆ ಖಂಡಿತವಾಗ್ಲೂ ದೇವಿ ಒಲಿತಾಳೆ. ಇಲ್ಲದೇ ಇರೋದನ್ನು ಮಾಡೋದಕ್ಕೋಸ್ಕರ ನಾವು ಸಾಲನೋ ಮತ್ತೊಂದನ್ನು ಮಾಡಿ ತಂದು ಹಾಕಿ ಅಂತ ಯಾರೂ ಹೇಳೋದಿಲ್ಲ. ನಮ್ಮ ಮನೆಯಲ್ಲಿ ಏನಿರುತ್ತೋ 9 ದಿನ ಇದು ಮಾಡಬೇಕಂತ ಹೇಳ್ತಾರೆ. ಬಟ್ ನಮಗೆ ಅಷ್ಟೊಂದು ದೇವಿ ಶಕ್ತಿ ಕೊಟ್ಟಿಲ್ಲ ಅಂತೇಳಿದರೆ ನಮ್ಮಲ್ಲಿ ಏನಿದೆಯೋ ಇರೋದ್ರಲ್ಲೇ ನಾವು ಚೆನ್ನಾಗಿ ಮಾಡೋದ್ರಿಂದ ಸೊ ನಾವು ದೇವಿಯನ್ನು ಒಲಿಸ್ಕೊಳ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ನಾವು ಹೀಗೆ ಮಾಡಿ ಹಾಗೆ ಮಾಡಿ ನಾವು 1000 ರೂಪಾಯಿ ಹೂವನ್ನು ಮುಡಿಸ್ಬೇಕು, 2000 ರೂಪಾಯಿ ಹೂವನ್ನು ಮುಡಿಸ್ಬೇಕು, ಏನಿಲ್ಲ. ಅವರವರ ಶಕ್ತಿಗೆ ಅನುಸಾರವಾಗಿ ಅವರ ಮನದಲ್ಲಿ ದೇವಿಯನ್ನು ನೆನೆದು ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ನವರಾತ್ರಿ ಹಬ್ಬದಲ್ಲಿ ಒಂದು ದುರ್ಗಾ ಮಾತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.